ಇರೇ ಒಂದು ಕೂಡ ಹೆಂಗೆ ಇಟ್ಕೊ ಬರ್ತೀನಿ. ವಿಡಿಯೋ ಮಾಡ್ತಿದ್ದಿ ಏನ್ ಮಾಡಿ ಓ ಅದ ನನ್ಗೆ ಹೇಳ್ತಾ ಮಾಡ್ತಿದ್ದೀನಿ ಕಡೆ ಬಿಡು. ತಿನ್ಕೋ ಬಂದ್ರೆ ನೀನೇ ತಿನ್ಕೋ ಫಸ್ಟ್. ಬಾಯ್ ಫ್ರೆಂಡು ಇಲ್ಲ ಯಾರು ಇಲ್ಲ ಇಲ್ಲಿ ಗೈಸಿಯವರು ನಂಗೆ ತಿನ್ಸ್ತಿಲ್ಲ. ಚೆನ್ನಾಗಿದಲ್ಲ ಇದನ್ನು ಹೊಡ್ಬಿಟ್ವಿ ನೋಡಿ, ಬೆಡ್ ಮೇಲೆ ಎಲ್ಲ ಆಗ್ಬಿಟ್ಟೈತೆ. ಇವಾಗ ಬರ್ಡೇಗಾರ್ಲೆ ಗುಡಿಸ್ತಾ ಇದ್ದಾರೆ. ಇವಳು ಹೇಳ್ಬೇಕು ಮಾಡಲ್ಲ, ಹೇಗಿಲ್ಲ ಹೇಳ್ದೇನೆ ಮಾಡಬೇಕು. ಇವಾಗ ಏನು ಚೆನ್ನಾಗಿ ಬರುತ್ತೆ. ನಾವು ಕ್ಲಾಸ್ ಬಂಕ್ ಮಾಡಿಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಬಂಕ್ ಎಲ್ಲ ಮಾಡಿಲ್ಲ, ಕ್ಲಾಸ್ ಮುಗಿಸ್ಕೊ ಬಂದಿದ್ದೀವಿ. ಬಂಕ್ ಅಂತ ಹೇಳ್ಬಿಡೋಣ ಮುಗೀತದೆ. ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ರೀಲ್ಸ್ಗೆ ಮಾಡಿದ್ದೀರಿ. ಆದರೆ ಏನು ಗೊತ್ತಾ, ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ವಿಡಿಯೋ ಮಾಡ್ಕೊಡ್ತಿದ್ದೀರನೇ ಮಾಡ್ತಾ ಇದ್ದೀರಿ. ಪ್ರಾಕ್ಟೀಸನ್ನು ಮಾಡಿದ್ವಿ, ಬಟ್ ವಿಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲ. ದೀಕ್ಷಿತಾ ಬಂದಿದ್ದರೆ ಮಾಡ್ಕೊಡ್ತಾ ಇದ್ಲು, ಅವಳು ಕಾಲೇಜ್ಗೆ ಬಂದು. ಸೊ ರೀಲ್ಸ್ ಎಲ್ಲ ಶೂಟ್ ಮಾಡಿ ಆದಮೇಲೆ ನಾನು ಕಾಲೇಜ್ ಹತ್ರ ಬಂದೆ. ಕಾಲೇಜಲ್ಲಿ ಬಂದು ಕೂತ್ಕೊಂಡಿರ್ಬೇಕಾದ್ರೆ ಒಂದು ಅಳಿಲು ಬಂದುಬಿಟ್ಟು ಅದೇನೋ ತಿಂತಾಯಿತ್ತು. ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿಂದ ಎಲ್ಲ ಕಾಲೇಜು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಅಣ್ಣ ಕೇಕ್ ಕಟ್ ಮಾಡಿಸ್ತೀನಿ ಅಂದರು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಕೇಕೆಲ್ಲನೂ ಕಟ್ ಮಾಡಿದೆ. ಕೇಕೆಲ್ಲ ಕಟ್ ಮಾಡಿ ಫೋಟೋ ಎಲ್ಲ ಓಡಿಸ್ಕೊಂಡು ಹ್ಯಾಪಿ ಬರ್ತ್ಡೇ ಟು ಯು. ನಿಂತ್ಕೋ, ಫೋಟೋ ಹೊಡಿತೀನಿ. ನಂದು ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಅಷ್ಟೇ. ನಾನು ತೆಗಿ ಸಾಕಾಗಿದ್ದೀನಿ. ಸುಮ್ಮನೆ ಹೇಳೋದವಳು ಅಷ್ಟೇ. ಬಿಡಿ ಬಿಡಿ, ಅದು ಏನದ ನಾನು ಟೇಸ್ಟ್ ನೋಡಿ ಗೈಸ್. ಇಷ್ಟು ವರ್ಷಕ್ಕೆ ಇವಳು ಇವತ್ತು ಫ್ಲವರ್ ಕೊಟ್ಟವಳು ನನಗೆ. ಫ್ಲವರ್ ಅದೆಂತೂ ಕೊಡ್ತಾರೆ ಗೊತ್ತಾ? ಏನಕ್ಕೆ? ಡೀಪ್ ಲವ್ ತೋರ್ಸೋಕೆ ಅಂತೆ. ಓಕೆನಾ? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗೈತೆ. ಹೇಳ್ಬಿಡಂಗೆ ಹೋಯ್ತೈತೆ.
ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ರೇಷ್ಮೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಇಸ್ ಬರ್ಡೇ. ಮಕ್ಕಳೇ ತೊಳೆದಿಲ್ಲ ಹೋಗು. ಮುಖ ತೊಳ್ಬಿಟ್ಟು ಇಷ್ಟು ಸುಂದರವಾಗಿರೋ ಅವಳೆ ಮುಖ ತೊಳ್ದಿಲ್ಲ ಅಂತ ಹೇಳ್ತಾಳೆ. ಬರ್ಡೇಗಲ್ ನೋಡಿ ಹೆಂಗಾಗವಳೆ, ಬೆಳಗ್ಗೆ ಹೆಂಗಿದ್ಲು. ಬರ್ಡೇಗಲ್ಲ ಕಸ ಗುಡಿಸೋ ಹುಡುಗಿ ಅವಳು ನೋಡಿ ಹೋಯ್ತಾವಳೆ. ಹಂಗೆ ಮಾಡ್ಬಿಡ ಕಣೆ, ಪರವಾಗಿಲ್ಲ. ಆಮೇಲೆ ರೇಷ್ಮೆ ಅವರು ಮನೆ ಖಾಲಿ ಮಾಡಿದಾರಲ್ವಾ, ಸೊ ಅದಕ್ಕೆ ಅವ್ರು ಅಲ್ಲಿದ್ದಾರೆ. ಅಲ್ಲಿ ಕೇಳ್ಬೇಡಿ, ಪಕ್ಕದಲ್ಲೇ ಇದ್ರಲ್ಲ. ಪಕ್ಕ ಇರೋಕ್ಕೆ ಇವಾಗ ತೋರ್ಸೇ ಇಲ್ಲ ಗೈಸ್, ಜಾಸ್ತಿ ಮಾಡ್ತಾಳೆ. ಪಕ್ಕದಲ್ಲೇ ಇದ್ರಿಂದ ಕೇಳ್ಬೇಡಿ. ಪಕ್ಕದಲ್ಲಿ ಇದ್ರಲ್ವಾ, ಇವಾಗ ಸಡನ್ ಆಗಿ ಕೇಳ್ತಾರಲ್ವ ಅವ್ರ ಮನೆ ಸಪೋರ್ಟ್ ಮಾಡೋಳು. ಇವಳು ಸಪೋರ್ಟ್ ಮಾಡೋಳು. ಇವಳು ಯಾವುದೇ ಮೊನ್ನೆ ಆಗಿರುತ್ತೆ. ಇವಳು ಹಿಂಗೆ ಹೋಗ್ಬೇಕು ಸ್ಟ್ರೈಟಾಗೆ. ನೈಟ್ 12 ಗಂಟೆ ಕಟ್ ಮಾಡಿಸಿದ್ರು ಗೊತ್ತಾ ನನಗೆ. ಎಲ್ಲ ರೆಡಿಯಾಗಿ ಹೋಗಿದ್ಲು. ಹಿಂಗೆ ಹೋಗಿದ್ದ ಈ ಬಟ್ಟೆ ಹಿಂಗೆ ಹೋಗಿಲ್ವೇನೆ ನಾನು. ಫೋಟೋ ಹೊಡ್ಸಿದ್ದೀನಿ. ಹೊಡ್ಸಿದೀವಿ, ಸಖತ್ತಾಗಿ ಬಂದಿದೆ. ನೀವು ಬಟ್ಟೆ ಸರಿ ಮಾಡ್ಕೊಳ್ಳಿ. ಫೋಟೋ ಶೂಟಿಂಗ್ ನಡೀತಾ ಇದೆ ಗಾಯ್ಸ್. ಎದ್ ನಿಂತ್ಕೊಳೆ ನಾವಮ್ಮ ನೋಡ್ರಿ. ಸದಿ ಅಲ್ಲಿ ಬೇಬಿ ಬಂದ್ಲು, ಕ್ಯೂಟ್ ಚೆನ್ನಾಗಿ. ನೋಡಿ ಅವ್ರಿಗೆ ಅರ್ಥ ಆಯ್ತು, ನನ್ನಿಂದ ಇನ್ಸ್ಪೈರ್. ನೋಡಿ ನಿಮ್ಗೆ ಅರ್ಥ ಆಗಲ್ಲ ಏನಾಟಿ. ಇವಾಗೆಲ್ಲ ಚೂಡಿದಾರ ಯಾರು ಪ್ಲೇಟ್ಸ್ ದಿವ್ಯಾ ಮೇಲ್ಗಡೆ ಪ್ಲೇಟ್ಸ್ ಎತ್ಕೊಬತ್ತೀಯಾ? ಎತ್ಕೊಬಾ ನೀನೆ, ನಾನು ಇಲ್ಲಿ ಬ್ಲಾಗ್ ಮಾಡ್ತೀನಿ. ಹೊಡಿತಾ ಇದ್ರ ಹೊಡಿ, ಇದ್ರಲ್ಲಿ ಲಾಕ್ ಆಗೈತೆ. ಅವಳು ಮಾತಾಡ್ಸ್ತಾ ಒಬ್ಳು ಮಿಸ್ಸು ಸೆಲ್ಫಿ ತಗೊಂತಾಳೆ. ಚೀಸ್ ಏನಿಲ್ಲ. ಚೆನ್ನಾಗಿದೆ ಸಿಪ್ಸ್. ಎಷ್ಟು ಚಂದ ಇದ್ರಲ್ಲಮ್ಮ ಭಾಗ್ಯಲ ಜಯಲಕ್ಷ್ಮಿ. ಸ್ವಲ್ಪ ಕಸ ಹಾಕಂತೆ. ಫೋಟೋ ಇಬ್ರು ಮಾಡಿಸ್ಕೊ ಬಂದಿರೋದು.
ಗೈಸ್ ಕೇಕು ಕಟ್ ಮಾಡಾಯಿತು, ಊಟನೂ ಮಾಡಿ ಆಯಿತು. ಅವ್ರವ್ರ ಮನೆಗೆ ಹೋಗ್ತವ್ರೆ, ಅಲ್ಲಿವರೆಗೂ ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ದೀವಿ. ಕಾಣಲ್ಲ ಕಡೆ ನೈಟು. ನನಗೆ ಬಂದಿರೋ ಗಿಫ್ಟ್ಸು ನಾನೀಗ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಡೈರಿ ಮಿಲ್ಕ್, ಒಂದು ಡೈರಿ ಮಿಲ್ಕು ಬಂದಿದೆ ಒಂದು. ಆ್ಯಂಡ್ ಇದು ಬಂದು ಪಕ್ಕದ ಮನೆ ಪಾಪು ಇದ್ದಾರಲ್ಲ ಅವ್ರ ಕಡೆಯಿಂದ ಗಿಫ್ಟ್. ಆ್ಯಂಡ್ ಇದು ನನ್ನ ತಂಗಿ ಕಡೆಯದು ಗಿಫ್ಟು. ಕಾಣ್ತಿದ್ಯಾ? ಇದು ನಾನು ಮತ್ತು ನನ್ನ ತಂಗಿ, ಇದು ನಾನು ಮತ್ತು ನಮ್ಮಮ್ಮ. ಕಾಣ್ತಿದೆಯಾ? ಆ್ಯಂಡ್ ಇದನ್ನು ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಫ್ಲವರ್ ರೇಷ್ಮಾ ಕೊಟ್ಟಿದ್ದು. ಹೇಗಿದೆ? ನನಗೂ ತುಂಬ ಇಷ್ಟ ಆಯಿತು. ಸನ್ಫ್ಲವರ್. ಆ್ಯಂಡ್ ಇದಂತೂ ಇನ್ನೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮ ಅಣ್ಣ ಅವರು ಕೊಟ್ಟಿದ್ದು, ಬ್ಲೆಡ್ಡಲ್ಲಿ ಬರ್ಸಿರೋದು, ಬ್ಲೆಡ್ಡಲ್ಲಿ ಡ್ರಾಯಿಂಗ್ ಮಾಡಿಸಿರೋದು ಅನಿಸುತ್ತೆ. ಸೊ ಈ ಥರ ಇದೆ ನೋಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಏನು ಬರ್ಸಿದ್ದಾರೆ ಅಂತ ಓದಿ. ಆ ಸಿಸ್ಟರ್ ಈಸ್ ಸಮ್ ಒನ್ ಹೂ ಸೀಸ್ ಯುವರ್ ಹಾರ್ಟ್ ಈವನ್ ವೆನ್ ದ ವರ್ಡ್ ಡಸ್ ನಾಟ್ ಅಂತ ಬರ್ಸಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇದೊಂದು. ಆ್ಯಂಡ್ ಅವ್ರ ಕಡೆಯಿಂದ ಅವ್ರು ಕೇಕ್ ಕಟ್ ಮಾಡಿಸಿದ್ರು. ಆ್ಯಂಡ್ ಇದೊಂದು ಫೋಟೋ ಫ್ರೇಮ್ ಕೊಟ್ಟರು. ಆ್ಯಂಡ್ ಇಲ್ಲಿದೆಯಲ್ಲ, ಸೊ ಆ ಫೋಟೋ ಫ್ರೇಮ್ನು ಅವರೇ ಕೊಟ್ಟಿದ್ದು. ಸೊ ಇದೊಂದು ಫೋಟೋ ಫ್ರೇಮ್ ಆಯಿತು. ಆ್ಯಂಡ್ ಆ್ಯಂಡ್ ಇದು ಬಂದು ವಾಚ್. ಈ ವಾಚ್ ಮತ್ತು ಆ ಫೋಟೋ ಫ್ರೇಮ್ ಬಂದುಬಿಟ್ಟು ಅವರೇ ಕೊಟ್ಟಿದ್ದು ನೋಡಿ. ತುಂಬ ಇಷ್ಟ ಆಯಿತು ಗೈಸ್. ಅಂದರೆ ಬಿದೋಗ್ಬಿಡುತ್ತೆ, ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು ಹಿಂಗೆ. ಸೊ ಗೈಸ್ ನನಗೆ ಎಲ್ಲ ಗಿಫ್ಟೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೊಟ್ಟಿರೋರು ನೋಡ್ತಾ ಇರೋರಿಗೆಲ್ರಿಗೂ, ಐ ಮೀನ್ ಗಿಫ್ಟ್ ಕೊಟ್ಟಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ಹೇಳಿದ್ನಲ್ಲ ಮಂಡೇ ಸ್ಪೆಷಲ್ ಡೇ ಅಂತ, ಅದು ನನ್ನ ಬರ್ಡೇ ಅಂತ ಆಲ್ರೆಡಿ ನೋಡಿರ್ತೀರ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇನ್ನೂ ಯಾವ ಥರ ವಿಡಿಯೋ ಬೇಕು, ಆ್ಯಂಡ್ ಸ್ವಲ್ಪ ಜನ ಕಮೆಂಟ್ಸಲ್ಲೂ ಹೇಳಿದ್ದೀರಾ. ಆ್ಯಂಡ್ ಇನ್ನೂ ಯಾವ ಥರ ಬೇಕು ಅಂತ ಇನ್ನೂ ನಮಗೆ ಹೇಳಿದ್ರೆ ಅದನ್ನು ಫುಲ್ ಮಾಡ್ತೀವಿ. ಆಮೇಲೆ ಬೇಕಂದರೆ ಹೇಳಿ. ಟೈಮ್ ಸಿಗ್ತಿಲ್ಲ ಮಾಡೋಕ್ಕೆ ನಮಗೆ. ಸೊ ಅದೇ ನೆಕ್ಸ್ಟು ಭಾನುವಾರ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಗೈಸ್ ನಮ್ಮ ತಂಗಿ ನೋಡ್ತಾಳೆ, ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಸರಿ ಗೈಸ್, ಎಲ್ರಿಗೂ ಬಾಯ್, ಗುಡ್ ನೈಟ್. ಆ್ಯಂಡ್ ನಾನು ಇವತ್ತು ನೆನ್ನೆ ತೊಗೊಂಡಿದ್ದ ಡ್ರೆಸ್ಸಲ್ಲಿ ಇವತ್ತು ಹಾಕೊಂಡಿದ್ನಲ್ಲ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.